ಹಾಯ್ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು ಕರೆಕ್ಟಾಗಿ 9:30 ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಶ್ವೇತಕ್ಕ ಎಲ್ಲರೂ ಹೆಂಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಕ್ಕ. ಇವತ್ತಿನ ವ್ಲಾಗ್ ನಿಮಗೆ ತಮ್ಲೈನ್ ನೋಡಿದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಗೈಸ್. 9:30 ಆ್ಯಸ್ ಯೂಶಲ್ ಎಲ್ಲ ಕೆಲಸ. 3 ಗಂಟೆಗೆದ್ದು ವಾಕ್, ಬಾಗಿಲು ತೊಳೆದು ರಂಗೋಲೆ, ನನ್ನ ರೊಟೀನ್, ವಾರ ಪೂಜೆ, ತಿಂಡಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಎಲ್ಲ ಮಾಡಾಯಿತು. ಮಶ್ರೂಮ್ ಪಲಾವ್, ರಾಯ್ತ ಮಾಡಿದ್ದೆ. ತಟ್ಟೆಗೆ ಹಾಕಿಟ್ಟಿರೋದು ಯಾರ್ದು? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್, ಇವತ್ತು ಗುರುವಾರ ಬೆಳಗ್ಗೆ ಏನೇನಾಯಿತು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಬನ್ನಿ. ತಟ್ಟೆಗೆ ಹಾಕಿಟ್ರೆ ತಿಂಡಿ ಯಾರ್ದು? ಯಾಕೆ ತಿಂದಿಲ್ಲ? ಏನಕ್ಕೆ ಬೇಡ? ಏನು ತಿಂದೆ? ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ ನನಗೆ. ಹಾಂ, ಏನು ತಿಂದೆ? ಏನು? ಸಮೋಸಾ ಕೇಕ್. ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಬರಲೇ ಇಲ್ಲ, ಗಂಜಿ ಕುಡ್ದಿಲ್ಲ. ಅವರಪ್ಪ ಮಾರ್ಕೆಟ್ಗೆ ಹೋಗ್ತಾಯಿದ್ರು 5:15 ಕರೆಕ್ಟಾಗಿ. ನಾನು ಹೋಗ್ತೀನಿ ಅಂದ್ಕೊಂಡು ಹೋಗ್ಬಿಟ್ಟು ಗಡತ್ತಾಗ ಸಮೋಸ, ಫ್ಲಮ್ ಕೇಕ್ ಎಲ್ಲ ತಿಂದು ಬಂದು ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಒಂದೇ ಉಸಿರಿಗೆ ಗಡ 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 ರಾಯ್ತ ಮಾಡಿದ್ದೀನಿ, ಮಶ್ರೂಮ್ ಪಲಾವ್ ಮಾಡಿದ್ದೀನಿ. ಹಾಲು ಕುಡ್ದಿಲ್ಲ. ಎಲ್ಲ ಇಲ್ಲಿಲ್ಲ ಬಿಟ್ಟು ನನಗಾಯಿತು, ನಂಗೆ ಬೇಡ ಅಂದ್ಕೊಂಡು ಉಳ್ಳಾಡ್ತಾ ಇದ್ದಾಳೆ ಬೆಳಿಗ್ಗೆಯಿಂದ. ಸೊ ನಂದು ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬೆಳಗ್ಗೆಯಿಂದ ಏನೇನಾಯಿತು, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್, ಚಾಲೆಂಜ್ ವಿಡಿಯೋ. ಹಾಲು ಕುಡಿದ್ಬಿಟ್ಟು ಲೋಟ ತೊಳೆದಿಡು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಪಲಾವ್ ಗೈಸ್ ಎಲ್ರದ್ದು ಆಯಿತು. ಇವತ್ತು ನನ್ನ ಮಗನ ಟ್ಯೂಷನ್ಗೆ ಸತೀಶ್ ಕರ್ಕೊಂಡೋಗಿದ್ದಾರೆ, ಅದಕ್ಕೆ ಸ್ವಲ್ಪ ಫ್ರೀ ಆಗಿದ್ದೀನಿ. 3 ಡೇಸಿಂದ ಕರ್ಕೊಂಡೋಗಿ ಒಂದು ವಾರದಿಂದ ಆ್ಯಕ್ಚುಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ವಾರ ಪೂಜೆ ಎಲ್ಲ ಆಗಿದೆ. ಬಿಡು, ಇರಿಟೇಷನ್ ಮಾಡಿಬಿಡ. ಸೊ ಗೈಸ್ಗೆ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬೀಳುತ್ತೆ, ಅದೇ ಸೌಂಡ್ ಕಮ್ಮಿ ಕೊಡು. ಸೊ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್. ರೆಗ್ಯುಲರ್ ವೀವರ್ಗೆ ನನ್ನ ರೂಟೀನ್ ಎಲ್ಲ ಗೊತ್ತಿರುತ್ತೆ. ಸೊ ಇವಾಗ ವಾಕ್ ಹೋಗ್ತಾ ಇದ್ದೀನಿ. ಅರೌಂಡ್ 4:15 ಗೈಸ್. 4:15 5 ಕಾಲು ಅಥವಾ 5:15 ತನಕ ಆಗುತ್ತೆ. ನನ್ನ ಮಕ್ಕಳು ಮುಂದೆ ಸೈಕಲಲ್ಲಿ ಹೋದರು, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದು ಒಂದೇ ಉಸಿರಾಗ ಹಾಲು ತಂದು ಹಾಲು ಕಾಯಕ್ಕಿಟ್ಟು ಗಂಜಿ ಮಾಡಿ, ಸೊ ಎಲ್ರಿಗೂ ಗಂಜಿ ಕೊಟ್ಟು, ಅವರ ಅಪ್ಪ ಚಾರು ಇರಲಿಲ್ಲ, ಮಾರ್ಕೆಟ್ಗೆ ಹೋಗಿದ್ರು. ಮಶ್ರೂಮ್ ಪಲಾವ್ ಬೇಗ ಆಗುತ್ತೆ. ಸುಮಾರು ಸಲ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಹಾಗಾಗಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ಬೇಕಂದರೆ ವಾರ ಅಲ್ವಾ, ಕೆಲಸ ಆಗಲ್ಲ ವಿಡಿಯೋ ಮಾಡ್ಕೋತಾ ನಿಂತ್ಕೊಂಡ್ಬಿಟ್ರೆ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ಫಸ್ಟು ನನಗೆ ಪೂಜೆ ಆಗಿಬಿಡ್ಬೇಕು. ತುಂಬ ಖುಷಿ ಆಯಿತು. ಚಾರು ಮತ್ತು ಅವ್ರ ಪಪ್ಪ ಬರೋ ಅಷ್ಟರಲ್ಲಿ ಇವತ್ತು 7:45 ಐ ಥಿಂಕ್ ಮಹಾಮಂಗಳಾರತಿ ಕೂಡ ಮಾಡಿದೆ. ದೇವ್ರ ಮನೆ ರಂಗೋಲೆ ಸಿಂಪಲಾಗಿ ಹಾಕಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಅದು ನಿಮ್ಗೆ ಗೊತ್ತು, ರೆಗ್ಯುಲರ್ ವೀವರ್ಗೆಲ್ಲ ಗೊತ್ತು. ಬಟ್ ನಾನು ವೀಡಿಯೋದಲ್ಲಿ ದೇವ್ರ ವೀಡಿಯೋ ನಾನು ಹೇಗೆ ಪೂಜೆ ಮಾಡಿದೆ ಏನಕ್ಕೆ ಹಾಕ್ತೀನಿ ಅಂದರೆ, ನಾನು ಅಪ್ಪಟ ಗೃಹಿಣಿ ಅಂತ ಎಲ್ರಿಗೂ ಗೊತ್ತು, ಅದನ್ನು ಬಿಂಬಿಸೋದು ಏನಿಲ್ಲ. ಬಟ್ ಎಲ್ರಿಗೂ ದೇವ್ರ ದರ್ಶನ ಆಗಲಿ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಬಾಳಲಿ ಬೆಳಕಾಗಲಿ ಅಂತ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಪ್ರತಿದಿನ. ಸೊ ನನ್ನ ದೆಸೆಯಿಂದನಾದರೂ ಎಲ್ಲರೂ ದೇವ್ರನ್ನ ನೋಡೋ ಥರ ಆಗಲಿ ಅಂತ ಅಷ್ಟೇ ಒಂದು ಉದ್ದೇಶಕ್ಕೋಸ್ಕರ ನಾನು ದೇವ್ರ ವೀಡಿಯೋನ ಆ್ಯಡ್ ಮಾಡ್ತೀನಿ. ಬಿಟ್ಟರೆ ಜಂಬ ಕೊಚ್ಕೊಳ್ಳೋಕ್ಕೆ ಅಥವಾ ನಾನು ಒಬ್ಬಳೇ ಹೋಗ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕಂತೂ ಖಂಡಿತ ಅಲ್ಲ. ಯಾರೋ ಒಬ್ಬರು ಕಮೆಂಟ್ ನನಗೆ ಮಾಡಿದರು ಪ್ರೀವಿಯಸ್ ವ್ಲಾಗ್ಗೆ, ಅದಕ್ಕೆ ನನ್ನ ಲವ್ಲಿ ಸಿಸ್ಟರ್ಸು ಕೂಡ ರಿಬೌಂಡ್ ಕೊಟ್ಟಿದ್ದಾರೆ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋಂಗೆ. ಆ್ಯಕ್ಚುಲಿ ನನಗೆ ಅದೇ ಬೇಕಾಗಿತ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿ ಮಾಡೋರು ನನ್ನ ಜೊತೆ ಇರ್ತೀರಾ ಅಂತ ಪ್ರೂವ್ ಮಾಡಿದ್ದಕ್ಕೆ ಲವ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನಾಯಿತು ನೋಡಿ. ನಾನು ಆಗಲೇ ಹೇಳಿದಾಗೆ ಇವತ್ತಿಂದು ಏನು ವ್ಲಾಗ್ ಕಂಟೆಂಟ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಷ್ಟು ಸಿಲ್ಕ್ ಸಾರೀಸ್ ಇದೆ, ಯಾವುದು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿ. ನಾನು ಒಂದು ವಿಡಿಯೋ ಮಾಡಬೇಕು ಅಂದರೆ ಇಡೀ ಕಬೋರ್ಡ್ ತೆಗಿಬೇಕಾಗತ್ತೆ, ಅದು ಕಷ್ಟ. ಬಟ್ ನನ್ನ ಪ್ರೀತಿ ಅಕ್ಕ ತಂಗೀರು ಕೇಳ್ತಿರಲ್ಲ, ಸೊ ಅವ್ರಿಗೋಗಿ ಕಷ್ಟನ ಇಷ್ಟಪಟ್ಟು ಕಷ್ಟ ಅಂತ ಅಂದ್ಕೊಳ್ದೇರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ನನ್ನ ರೇಷ್ಮೆ ಸ್ಯಾರಿಗಳ ಕುಚ್ಚು ಡಿಸೈನ್ ತೋರಿಸಿ ಸುಮಾರು ಕಾಮನಾಗಿ ಬರುತ್ತೆ. ಬ್ಲೌಸ್ಗಳೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಈ ಥರ ಜಿಪ್ ಇರೋವಂಥ ಎನ್ವಲಪ್ ಬ್ಯಾಗ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ.
ಸೊ ಬ್ಲೌಸ್ ಡಿಸೈನ್ಸ್ ತೋರಿಸಿ ಅಂತಲೂ ಕೂಡ ನನಗೆ ಕಮೆಂಟ್ಸ್ ಬರುತ್ತೆ. ಸೊ ಅದನ್ನು ಸಪ್ರೇಟ್ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ನಿಮಗೆ ವ್ಲಾಗ್ ಮಾಡಬೇಕು ಅಂದರೆ ಇದನ್ನೆಲ್ಲ ತೆಗೆದು ತೋರಿಸ್ಬೇಕು. ಸೊ ಕಷ್ಟ ಆಗುತ್ತೆ ಗೊತ್ತು. ಬನ್ನಿ, ಇದಷ್ಟೇ ಅಲ್ಲ ಗೈಸ್, ಇಲ್ಲೂ ಕೂಡ ಇದೆ. ಫಸ್ಟಿಗೆ ನಾನು ಹೊಸ ಸ್ಯಾರೀಸ್ದು ತೋರಿಸ್ಬಿಡ್ತೀನಿ. ಆಮೇಲೆ ಇದೆಲ್ಲ ಯೂಸ್ ಮಾಡಿರೋಂಥ ಸ್ಯಾರೀಸ್ದು ಕುಚ್ಚುಗಳನ್ನ ತೋರಿಸ್ತೀನಿ. ರೆಗ್ಯುಲರ್ ಆಗಿ ಈ ಬೇಬಿ ಕುಚ್ ಆ ಥರದ್ದೆಲ್ಲ ತೋರಿಸಲ್ಲ. ಯೂನಿಕ್ ಆಗಿ ಹೊಸ ಥರ ಯಾವುದಿದೆಯಲ್ಲ ಅದನ್ನು ತೋರಿಸ್ತೀನಿ. ನಿಜಕ್ಕೂ ನನ್ನ ಹತ್ರ ಕೌಂಟ್ಲೆಸ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸೇ ನನ್ನ ಹತ್ರ ಅರೌಂಡ್ 32 ಸ್ಯಾರೀಸ್ ಇದೆ. ನಾನು ಒಂದೊಂದು ಹ್ಯಾಂಗರ್ಗೆ 4 ಹಾಕಿಟ್ಟಿದ್ದೀನಿ. ಇದು ಒಂದು ಬ್ಲೌಸ್ಗಳಾದರೆ ಇದೆಲ್ಲ ಸ್ಯಾರೀಸ್ ಆಯಿತಾ. ಇದಿಷ್ಟು ಸ್ಯಾರೀಸು, ಇದಿಷ್ಟು ಯೂಸ್ ಮಾಡಿದಿರೋ ಸ್ಯಾರೀಸು, ಹೊಸ ಸಿಲ್ಕ್ ಸ್ಯಾರೀಸ್ ಬ್ಯಾಗು, ಇದೆಲ್ಲ ಸ್ಯಾರೀಸೇ ಗೈಸ್. ಇದರಲ್ಲಿ ಸ್ವಲ್ಪ ಬ್ಲೌಸ್ಗಳಿದೆ, ಸ್ವಲ್ಪ ಸ್ಯಾರೀಸು ಇದೆ. ಸೊ ನೋಡಿ, ಇಷ್ಟಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಆಸೆಪಟ್ಟು ತೊಗೊಬಿಟ್ಟೆ. ಬಟ್ ಇವಾಗಂತೂ ಜಾಸ್ತಿ ಸ್ಯಾರೀಸ್ಗೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಾನು. ಆಮೇಲೆ ಸಿಲ್ವರ್ ಪಾರ್ಟ್ 2 ಮಾಡಿ ಅಂತಲೂ ಕೇಳ್ತಾ ಇದ್ದೀರಾ, ಮಕ್ಕಳು ಜ್ಯುವೆಲ್ರಿ ವ್ಲಾಗ್ ಕೇಳ್ತಾ ಇದ್ದೀರಾ. ನನಗೆ ಒಂದೇನಂದರೆ ಈ ಥರದ್ದೆಲ್ಲ ಮಾಡಿದಾಗ ವ್ಯೂಸ್ ಇರುತ್ತೆ, ನಾರ್ಮಲಾಗಿ ವ್ಲಾಗ್ ಮಾಡಿದಾಗ ವ್ಯೂಸ್ ಇರಲ್ಲ. ನನಗೆ ಅದೇ ಬೇಜಾರು. ಈ ಥರದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತೀರೋ, ನಾ ಕಷ್ಟಪಟ್ಟು ವಿಡಿಯೋ ಮಾಡೋದನ್ನು ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್, ಪ್ರೀತಿ, ವಿಶ್ವಾಸ ಹಾಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಒನ್ಸ್ ಅಗೇನ್ ಬನ್ನಿ, ಡಿಲೇ ಮಾಡೋದು ಬೇಡ, ಕುಯ್ಯೋದು ಬೇಡ, ನಿಮಗೂ ಬೋರ್ ಆಗುತ್ತೆ. ಸ್ಯಾರೀಸ್ ಎಲ್ಲ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಶೇಕ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ. ಸ್ವಲ್ಪ ಟ್ರೈಪಾಡ್ಗೆ ಕ್ಯಾಮ್ರಾನ ಸೆಟ್ ಮಾಡ್ತಾ ಇದ್ದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್. ನನ್ನ ಪರಿಸ್ಥಿತಿ ನೋಡಿ, ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೊ ಹಿಂಗೆಲ್ಲ ನೇತಾಕೊಂಡಿದ್ದೀನಿ, ಹ್ಯಾಂಗರ್ಗಳಿಗೆಲ್ಲ ನೇತಾಕೊಂಡಿದ್ದೀನಿ, ನಿಮಗೆ ತೋರಿಸ್ಬೇಕಲ್ವಾ. ಸೊ ಅಲ್ಲಿ ನೋಡಿ ಸ್ಯಾರೀಸ್ ರಾಶಿ. ಇವಾಗ ಇದನ್ನೆಲ್ಲ ತೆಗೆದಿದ್ದೀನಿ. ಕಡಿಮೆ ಅಂದರೂ 2 ಅವರ್ ಬೇಕು ಗೈಸ್. 29-30 ನಿಮಿಷದ ವೀಡಿಯೋಗೆ 2 ಅವರ್ ಕೆಲಸ ಹಿಡಿಯುತ್ತೆ. ಕೆಲಸ ಪ್ರಶ್ನೆ ಆಮೇಲೆ ಮಾಡ್ಕೊಳ್ಳೋಣ. ಸೊ ತೋರಿಸಲ್ಲ, ಯಾಕೆ ತೋರಿಸಲ್ಲ ಅಂತೀರಾ. ನನ್ನ ಬ್ಯುಸಿ ಶೆಡ್ಯೂಲ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು, ನನ್ನ ಕೆಲಸಗಳು ಹೆಂಗಿರ್ತವೆ ಅಂತ ನಿಮಗೆ ಗೊತ್ತು. ಯಪ್ಪ, ಒಂದೊಂದರಲ್ಲಿ ಒಂದು ಹ್ಯಾಂಗರಲ್ಲಿ 4 ಸ್ಯಾರಿಗಳು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಿಮಗೆ ಬಿಚ್ಚಿ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಆ ಪ್ಯಾಟರ್ನಲ್ಲಿ ಬೇಕಿದ್ರೆ ನೀವು ಮಾಡಿಸ್ಕೊಳ್ಳಿ, ಓಕೆನಾ. ಸ್ಟೇಟ್ ಅವನು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಗೈಸ್. ಫುಲ್ಲು ಸ್ಯಾರಿಗಳು ಗುಡ್ಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ನೋಡಿದ್ರ, ಎಲ್ಲ ಕಡೆ ನೇತಾಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಹರಸಾಹಸ ಪಟ್ಟು ವಿಡಿಯೋ ಮಾಡಬೇಕಾಗತ್ತೆ. ಸೊ ಮಾಡೋಣ. ಇದು ಸ್ಯಾರಿ ಬಗ್ಗೆ ಡೀಟೇಲ್ ಏನು ಹೇಳಲ್ಲ, ನಿಮಗೆ ಬೇಕಾಗಿರೋದು ಕುಚ್ಚು ಡಿಸೈನ್ ಅಲ್ವಾ. ಸೊ ಹಾಗಾಗಿ ಕುಚ್ಚನ್ನ ತೋರಿಸ್ತೀನಿ. ಈ ಥರ ಮೀನ್ಸ್ ಅಂದರೆ ನನ್ನ ಒಂದು ಮುತ್ತು ಕ್ರೋಶಾ ವರ್ಕ್, ಇದಕ್ಕೆ ಕ್ರೋಶಾ ವರ್ಕ್ ಅಂತ ಕರೀತಾರೆ. ಒಂದು ಕ್ರೋಶಾ ವರ್ಕ್ ನೋಡ್ಕೊಳ್ಳಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಕ್ರೋಶಾ ವರ್ಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಮಧ್ಯ ಈ ಥರ 3 ಗಂಟು ಅನ್ನೋ ಥರ ಹಾಕ್ಸಿದ್ದೀನಿ. ಇದಕ್ಕೆ ಈ ಸ್ಯಾರಿಗೆ ಕಾಂಬಿನೇಷನ್ ನಿಮಗೆ ಸ್ಯಾರಿ ಕಲರ್ ಯಾವುದಿದೆ ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ನೋಡಿ ಈ ಥರ. ನಾನು ಸಿಂಪಲ್ಲಾಗಿರೋದು ಯಾವುದೂ ತೋರಿಸಲ್ಲ ಗೈಸ್, ಯಾಕಂದರೆ ನೀವು ಮಾಡಿಸ್ತಿರ್ತೀರ ರೆಗ್ಯುಲರಾಗಿ. ಸೊ ಹಾಗಾಗಿ ನೋಡಿ, ಇದು ಒಂದು ಡಿಸೈನು. ಮತ್ತು ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ನೋಡಿರ್ತೀರ, ನಾನು ಸ್ಯಾರಿ ವೇರ್ ಮಾಡುವಾಗಲೂ ಕೂಡ ತೋರಿಸಿದ್ದೀನಿ. ಕ್ರೋಶಾ ವರ್ಕೆ ಗೈಸ್ ನಾನು ಜಾಸ್ತಿ ಮಧ್ಯ ಒಂದೊಂದು ಚೂರು ಡಿಸೈನ್ ಮಾಡಿಸಿ ಏನಾದರೂ ಆಲ್ಟ್ರ್ ಮಾಡಿಸ್ತಾ ಇರ್ತೀನಿ. ಆಮೇಲೆ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದ್ದಿದ್ದೇ ಡಿಸೈನು 1-2-3 ಸಲ ರಿಪೀಟ್ ಆಗಿದೆ ಕೂಡ. ಯಾಕಂದರೆ ಇಷ್ಟೊಂದು ಸ್ಯಾರಿ ಇರುವಾಗ ಅದು ಕಾಮನ್ ಆಗಿ ಹಾಗೇ ಆಗುತ್ತೆ. ಜಂಬು ಕೇಳ್ಕೊತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಸ್ಯಾರಿಲೇ ಸ್ವಲ್ಪ ಕುಚ್ಚೆಲ್ಲ ಬಂದಿರುತ್ತೆ, ಅಂಥದ್ದೇನು ನಾನು ತೋರಿಸಲ್ಲ. ಇದೆಲ್ಲ ಹ್ಯಾಂಗರಿಂದ ತೆಗೆದ್ರೆ ಹಿಂಸೆ ಗೈಸ್, ಮತ್ತು ಅದೇ ಜಾಗಕ್ಕೆ ಹಾಕೋಕ್ಕೆ ತುಂಬ ರಿಸ್ಕ್ ಆಗುತ್ತೆ. ಸೊ ಹೀಗೆ ತೋರಿಸ್ತೀನಿ, ಓಕೆನಾ. ಇದು ಒಂದು ಇಲ್ಲಿ ನೋಡಿ, ಮಧ್ಯ ಒಂದೊಂದು ಕುಚ್ಚು ಕ್ರೋಶಾ ವರ್ಕು. ಕ್ರೋಶಾ ಈ ಥರ ಕ್ರಾಸಾಗಿ ಬಂದಿದೆ. ಇದು ಇಲ್ಲಿ ನೋಡಿ, ಮಧ್ಯ ಒಂದು ಬೀಟ್ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಬಂದಿದೆ. ಇದು ಬಂದು
ನೆಕ್ಸ್ಟ್ ಇದು ಒಂದು ಕೇರಳದಲ್ಲಿ ತೊಗೊಂಡಿದ್ದು. ಇದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಸಿಂಪಲ್ಲಾಗಿ. ಕೇರಳ ಸಾರಿ ಅಂದರೆ ನಾವು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿದ್ವಿ ಕೇರಳ. ಸೊ ಅಲ್ಲಿ ತೊಗೊಂಡಂಥದ್ದು ನೆನಪಿಗೆ ಅಮ್ಮನಿಗೊಂದು ನನಗೊಂದು ಒಂದೇ ಥರ ತೊಗೊಂಡೆ. ಈ ಸ್ಯಾರೀಲಿ ಆ್ಯಸ್ ಇಟ್ ಈಸ್ ಹಾಗೇ ಇದೆ ಕುಚ್ಚು. ಸೊ ನಾನೇನು ಕುಚ್ಚು ಇದಕ್ಕೆ ಹಾಕ್ಸಿಲ್ಲ, ಸ್ಯಾರಿಲೇ ಬಂದಿತ್ತು ಕುಚ್ಚು. ಸೊ ಹಾಗಾಗಿ ನಾನು ಕುಚ್ಚು ಹಾಕ್ಸಿಲ್ಲ. ಸೊ ಇದ್ರ ಸ್ಯಾರಿ ತೋರಿಸ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಇದು ನನ್ನ ತಮ್ಮನ ಮದುವೆ ಧಾರೆ ಸ್ಯಾರಿ. ಇದಕ್ಕೂ ಅಷ್ಟೇ ನನಗೆ ಸ್ವಲ್ಪ ಕ್ರೇಜ್ ಈ ಕುಚ್ಚುದು, ಈ ವರ್ಕದು ಇದೆಲ್ಲ ಚೆನ್ನಾಗಿರಬೇಕು ಅಂತ ಈ ರೀತಿ ಇದೆ. ಇದಕ್ಕೂ ಕೂಡ ಕ್ರೋಶಾ ವರ್ಕ್ ಹಾಕ್ಸಿದ್ದೀನಿ ನಾನು. ಸ್ಯಾರಿ ಕಲರ್ನ ಮಿಕ್ಸ್ ಮಾಡಿಸಿ ಕುಚ್ಚು ಹಾಕ್ಸಿರೋಂಥದ್ದು. ಇದಕ್ಕೂ ಕೂಡ ಕ್ರೋಶಾ ವರ್ಕ್. ಓಕೆ, ಸೊ ಇದ್ರ ಕೆಳಗಡೆ ಒಂದು ಸಾರಿ ಇದೆ, ಅದಕ್ಕೆ ಸಾರಿಲೇ ಇತ್ತು ಕುಚ್ಚು. ಸೊ ನಿಮ್ಗೆ ಕಾಣಿಸ್ತಾ ಇದೆ. ಸೊ ನಾನು ಅದರ ಏನು ಕುಚ್ಚು ಹಾಕ್ಸಿಲ್ಲ. ನೆಕ್ಸ್ಟ್ ಇದು ಒಂದು ಮೈಸೂರು ಸಿಲ್ಕ್ ಸಾರಿ, ಬ್ಲೌಸ್ ಒಂದು ಮಿಕ್ಸ್ ಆಗಿದೆ. ಇದು ನಾನು ತೋರಿಸಿದ್ದೆ ಅನ್ಸುತ್ತೆ ನಿಮಗೆ, ನಾನು ವೇರ್ ಮಾಡಿದಾಗ ತೋರಿಸಿರ್ತೀನಿ ನೋಡಿ. ಇದನ್ನ ಮೇಲೆ ಕ್ರೋಶಾ ಎಣಿಸಿ ಆಮೇಲೆ ತೊಟ್ಲಾಕ್ಸಿರೋಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಕಾಸ್ಟ್ಲಿ ಗೈಸ್. ನಿಮ್ಮ ಕಡೆ ಎಲ್ಲ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಗೊತ್ತಿದ್ರೆ ಹಾಕಿಸ್ಕೊಂಡ್ರೆ ಓಕೆ. ಮೈಸೂರಲ್ಲಂತೂ ಒಂದು ಕುಚ್ಚು ಹಾಕಿಸ್ತೀನಿ ಅಂದರೆ 500 ರೂಪಾಯಿಂದ 3000 5000 ವರ್ಕ್ ಹೆಂಗೆ ಮಾಡಿಸ್ತೀವೋ ಅದ್ರ ಮೇಲೇ ದುಡ್ಡನ್ನ ಚಾರ್ಜ್ ಮಾಡ್ತಾರೆ ನೋಡಿ. ಇದೆಲ್ಲ ಮಾಡಿಸ್ಕೊಳ್ಳೋದು ಹೆಚ್ಚಲ್ಲ, ನೀಟಾಗಿ ಮೇಂಟೈನ್ ಮಾಡ್ತೀವಲ್ಲ ಅದು ಹೆಚ್ಚು. ಇದನ್ನು ಉಲ್ಟಾ ಮಾಡಿ ಇಟ್ಕೋಬೇಕು. ಆಮೇಲೆ ವೈಟ್ ಕಾಟನ್ ಪಂಚೆ ಒಳಗಡೆ ಹಾಕಿ ಇಟ್ಕೋಬೇಕು. ಇದು ನನ್ನ ಮೈದಿಂದ ಎಂಗೇಜ್ಮೆಂಟ್ ಸ್ಯಾರಿ ಗೈಸ್. ನಂಬ್ತಿರೋ ಬಿಡ್ತಿರೋ ಇವೆಲ್ಲ ನಾನು ಒಂದೇ ಸಲ ವೇರ್ ಮಾಡಿರೋದು. ನೆನೆಸ್ಕೊಂಬಿಟ್ರೆ ಬೇಜಾರು ಬಂದೋಗ್ಬಿಡುತ್ತೆ. ತೊಗೊಳೋದಷ್ಟು ಬಂಡವಾಳ ಹಾಕ್ಬಿಟ್ಟು ಯಾಕಾದರೂ ತೊಗೋತೀವೋ ಅನ್ನೋ ಥರ ಆಗುತ್ತೆ. ಬಟ್ ನೋಡಿ, ಇದು ಕ್ರೋಶಾ ವರ್ಕ್. ಮಧ್ಯ ಒಂದು ಬೀಟ್ನ ಹ್ಯಾಕ್ ಮಾಡಿಸಿದ್ದೀನಿ. ಇದು ಐ ಥಿಂಕ್ ನೋಡಿರ್ತೀರ ಅನ್ಕೋತೀನಿ. ಆಮೇಲೆ ಇದಕ್ಕೆ ಲೀಫ್ ಹಾಕ್ಸಿದ್ದೀನಿ ಗೈಸ್. ಇಲ್ಲಿ ಇದಕ್ಕೂ ಕೂಡ ಲೀಫ್ ಹಾಕ್ಸಿದ್ದೀನಿ, ನೋಡಿದ್ರಾ? ಇದು ಸುಮಾರು ಡಿಸೈನ್ಸ್ ಇವಾಗೆಲ್ಲ ಆನ್ಲೈನಲ್ಲೇ ಸಿಗುತ್ತೆ. ನಾನು ಜಾಸ್ತಿ ಸ್ಯಾರೀಸ್ನೆಲ್ಲ ಉಲ್ಟಾ ಮಾಡಿಡೋದು ಜಾಸ್ತಿ ನಾನು. ಸೊ ನೀವು ಉಲ್ಟಾ ಮಾಡಿಡಿ, ಕರೆ ಏನಾದರೂ ಆದರೆ. ಇದಕ್ಕೆ ಒಳಗಡೆ ಒಂಥರ ಬೆಂಡ್ ಥರ ಬರುತ್ತಲ್ಲ, ಆ ಬೆಂಡ್ ಥರ ಹಾಕಿ ಬೇಬಿ ಕುಚ್ಚು ಹಾಕಿರೋದು. ಇದು ಒಂದು ಸಿಂಪಲ್ ಕುಚ್ಚು. ಆ ಬೆಂಡು ನೀವೇ ತೊಗೊಂಡೋಗಿ ಕೊಟ್ಟರೆ ಕಡಿಮೆ ಆಗುತ್ತೆ, ಅವ್ರು ತಂದರೆ ಒಂದು ಸ್ವಲ್ಪ 600-700 ರೇಂಜಲ್ಲಿ ಆಗುತ್ತೆ. ಇದು ನನ್ನ ಮೈದೊಂದು ಧಾರೆ ಸೀರೆ ಅನ್ಕೋತೀನಿ, ಮೇ ಬಿ ಸರಿಯಾಗಿ ನನಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ಸಿಂಪಲ್ಲಾಗಿ ಕ್ರೋಶಾ ವರ್ಕ್ ಹಾಕ್ಸಿದ್ದೀನಿ. ಯಾಕಂದರೆ ಸಾರಿ ಫುಲ್ಲು ಗೋಲ್ಡನ್ ಕಲರ್ ಇರೋದ್ರಿಂದ ಅಷ್ಟು ಕಾಣಿಸಲ್ಲ ಅಂದ್ಬಿಟ್ಟು ಕ್ರೋಶಾ ವರ್ಕೆ ನನ್ನ ಹತ್ರ ಜಾಸ್ತಿ. ಎಲ್ಲ ಕ್ರೋಶಾ ಸ್ಯಾರಿ ವರ್ಕ್ ಸ್ಯಾರಿಗಳೇ ಇರೋದು, ಅಂದರೆ ಕುಚ್ಚೆ ಇರೋದು. ಸೊ ಎಲ್ಲ ಬಿಚ್ಚಿ ಇನ್ನೊಂದ್ಸಲಿ ಮಡ್ಚಿದ್ರೆ ಆಯಿತು. ಫಸ್ಟು ಇದನ್ನು ಕಂಪ್ಲೀಟ್ ಮಾಡೋಣ. ಇದು ಕ್ರೋಶಾ ವರ್ಕ್. ಇದು ಒಂದು ಗ್ರ್ಯಾಂಡ್ ಸ್ಯಾರಿ, ರೆಡ್ ಬಾರ್ಡರ್ ಇರೋವಂಥ ಸಾರಿ. ತೊಟ್ಲು ಥರ ಇದೆ, ಬಟ್ ಅದು ತೊಟ್ಲು ಕ್ರಾಸ್ ಆಗಿದೆ ನೋಡಿ. ಈ ಥರ ಬೀಟು ಮತ್ತು ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ. ಆ ಥರ ನಾವೇ ತಂದರೆ ನಾವೇ ಮಾಡ್ಕೋಬೋದು ಗೈಸ್. ಮುಂಚೆಲ್ಲ ಮಾಡ್ತಾಯಿದ್ದೆ, ಸ್ಯಾರಿಗೆಲ್ಲ ಬೊಟ್ಟಿಡೋದು, ಆ ಗ್ಲೂ ತಂದುಬಿಟ್ಟು ಅದೆಲ್ಲ ಸ್ಟಿಕ್ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದೆ. ಬಟ್ ಇವಾಗ ಅಷ್ಟು ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ. ಬಿಕಾಸ್ ಆಫ್ ಕೆಲಸ ಪ್ರೆಷರ್, ವರ್ಕ್ ಪ್ರೆಷರ್, ಅದರಲ್ಲೇ ಬ್ಯುಸಿ ಆಗಿರ್ತೀನಲ್ವ. ಸೊ ಹಾಗಾಗಿ ಅಷ್ಟು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ. ಇದು ಒಂದು ಕ್ರೋಶಾ. ಇದನ್ನು ಕೂಡ ಸಿಂಪಲ್ಲಾಗಿ ಮಧ್ಯ ಒಂದು ಗುಂಡು ಥರ ಬೀಟ್ ಬರುತ್ತಲ್ಲ ಆ ಥರ. ಬೇಕಿದ್ರೆ ನೀವು ಅಂಗಡೀಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಆ ಥರ ತಂದು ಕೊಟ್ಟರು ಕೂಡ ಅವರು ಹಾಕ್ಕೊಡ್ತಾರೆ. ಇದು ಒಂದು ಸತೀಶ್ ಫ್ರೆಂಡ್ ಅವ್ರ ಮಗಳು ಮದುವೆಗೆ ನನಗೆ ಕೊಟ್ಟಂಥ ಸ್ಯಾರಿ, ಗಿಫ್ಟೆಡ್ ಸ್ಯಾರಿ. ಇದಕ್ಕೂ ಕೂಡ ಕ್ರೋಶಾ ವರ್ಕ್ ಈ ಥರ ತೊಟ್ಲು ಥರ ಹಾಕಿಸಿ ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಒಂದು ಇದಕ್ಕೆ ಈ ಥರ ತೊಟ್ಲು ಥರ ಬಂದಿದೆ. ಇದರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಸ್, ಇದು ಈ ಮನೆ ಗೃಹಪ್ರವೇಶ ಕೆಳಗಡೆ ಸಂಜೆ
ಗಣಪತಿ ಹೋಮ ಅದೆಲ್ಲ ಮಾಡಿದ್ವಿ. ಆ ಟೈಮ್ಗೆ ಉಟ್ಕೊಳ್ಳೋಣ ಅಂತ ತೊಗೊಂಡಂಥ ಸಾರಿ ಇದು. ಬಟ್ ಆದರೆ ನಿಜಕ್ಕೂ ಉಟ್ಕೊಳ್ಳಿಲ್ಲ. ನಮ್ಮ ಅತ್ತೆ ಮಗನ ಮದುವೆಗೆ ಉಟ್ಕೊಂಡೆ. ಸಿಂಪಲ್ ಸ್ಯಾರಿ ಉಟ್ಕೊಬಿಟ್ಟೆ, ಯಾಕಂದರೆ ಜನ ಕಳ್ಸ ಅದು ಇದು ಇಷ್ಟಪಟ್ಟು ಮಾಡ್ಕೋತೀವಿ. ಬಟ್ ಆ ಟೈಮ್ಗೆ ನಮಗೆ ಈ ಕೆಲಸದ ಒತ್ತಡ ಪ್ರೆಷರ್ಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಈ ಮನೆ ಗಣಪತಿ ಹೋಮ ಸಂಜೆಗೆ ಅಂತ ಅಂದ್ಬಿಟ್ಟು ಇದು ತೊಗೊಂಡಿದ್ದೆ. ಗ್ರೀನು ಇದೆ, ಪಿಂಕು ಇದೆ ಎಲ್ಲ. ಆಗ ಇದು ಒಂದು ದೊಡ್ಡ ಸಾರಿ 10-10.5 ಸಾವಿರ ಸಾರಿ. ಆಗ ಹೆವಿ ಸಾರಿ ಹಾಕ್ಕೊಳ್ಳಿಲ್ಲ ಗೈಸ್. ಓಡಾಡೋ ಟೆನ್ಷನಲ್ಲಿ ಆಯ್ತಾ ಬಾ ಟೈಮ್ ಆಯಿತು ಪೂಜೆ ಕೂತ್ಕೋ ಅಂತ ಸತೀಶ್ ಅರ್ಜೆಂಟ್ ಮಾಡಿದ್ರು ಅವಾಗ. ಸೊ ಹಾಗಾಗಿ ಆ ಸಾರಿ ವೇರ್ ಮಾಡೋಕ್ಕಾಗಲೇ ಇಲ್ಲ. ಇದು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಸಾರಿ. ಇಲ್ಲಿ ನಿಮಗೆ ಫೋಟೋಸ್ ಯಾವುದಾದ್ರೂ ಸಿಕ್ಕಿದ್ರೆ ಪಕ್ಕ ಅಟ್ಯಾಚ್ ಮಾಡ್ತೀನಿ. ನನ್ನ ಕೊನೆ ತಮ್ಮನ ಎಂಗೇಜ್ಮೆಂಟ್ಗೆ ಈ ಸಾರಿ ಉಟ್ಕೊಂಡಿದ್ದೆ. ಇದು ಡಬಲ್ ಕ್ರೋಶ. ಮೇಲೆಲ್ಲ ಗ್ರೀನ್, ಕೆಳಗೆಲ್ಲ ರೆಡ್, ಬ್ಲಡ್ ರೆಡ್, ಒಂದು ಮಧ್ಯ ಲೀಫ್, ಒಂದು ಕುಚ್ಚು. ಸೊ ಈ ಥರ ಇದೆ ಇದು. ಸುಳ್ಳು ಹೇಳ್ತಲ್ಲ ಗೈಸ್, ಇಷ್ಟೆಲ್ಲ ಸಾರಿ ನಾನು ಒಂದೇ ಸಲ ವೇರ್ ಮಾಡಿರೋದು. ಯಾವುದು 2 ಸಲ ವೇರ್ ಮಾಡಿರೋದು ಇಲ್ಲವೇ ಇಲ್ಲ. ಇವೆಲ್ಲ ಹೆವಿ ಸಾರಿ ಅಂದರೆ ಹೆವಿ ಸಾರಿ ಗೈಸ್. ಸೊ ಇದು ಒಂದು ಈ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೆ, ಲಕ್ಷ್ಮಿ ಹುಡ್ಸೋಕ್ಕಿಂತ. ಯಾವುದೋ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉಟ್ಕೊಂಡಿದ್ದೆ ನಾನೇ. ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ. ಬಟ್ ಇವಾಗ ಕುಚ್ಚು ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಹಿಂಗೆ ಫೋಲ್ಡ್ ಯಾಕಾಗುತ್ತೆ ಅಂದರೆ ಇದು ವೆಯ್ಟ್ ಆದಾಗ ಫೋಲ್ಡ್ ಆಗುತ್ತೆ. ಇದು ಕ್ರೋಶ ಹಾಕಿಸಿ ಕೆಳಗಡೆ ಬೀಟಲ್ಲಿ ಎಣ್ಸಿರೋಂಥದ್ದು. ಇದು ಸ್ವಲ್ಪ ಕಾಸ್ಟ್ಲಿನೇ ಆವಾಗ. ಸೊ ನೋಡಿ, ಇಲ್ಲೊಂದು ಆಲ್ರೆಡಿ ಬಿದ್ದೋಗಿದೆ, ಇಲ್ಲೊಂದು ಬಿದ್ದೋಗಿದೆ, ಇಲ್ಲ ಅದು ಹಾಕಿಲ್ಲ ಅನ್ಸುತ್ತೆ ಕೊನೆ ಎಡ್ಜಿಗೆ. ಅದಕ್ಕೆ ಈ ಥರ ಇದೆ ಗೈಸ್. ದುಡ್ಡು ಕೊಟ್ಟು ಅಷ್ಟೆಲ್ಲ ದುಡ್ಡು ಕೊಟ್ಟು ಇವಾಗ ಹೊಟ್ಟೆ ಉರಿಯುತ್ತೆ ನಿಜಕ್ಕೂ. ನನಗೀಗ ಇವೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಬೇಕಿತ್ತಾ ಅಂತ ಅನಿಸುತ್ತೆ. ಇದು ಸಾರಿಲೇ ಇದೆ ಕುಚ್ಚು. ಸೊ ಇದೊಂದು ಸಿಂಪಲ್ ಸಾರಿ ಆದ್ರೂ ಕೂಡ ಕ್ರೋಶ ವರ್ಕ್ ಮಾಡಿಸಿದ್ದೀನಿ ಗೈಸ್. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ, ಸಣ್ಣ ಬೇಬಿ ಈ ಕುಚ್ಚು ಹಾಕ್ಸಿದ್ದೀನಿ, ಸಿಂಪಲ್ ಆಗಿರಲಿ ಅಂತ. ಸಾಫ್ಟ್ ಸಿಲ್ಕ್ ಸಾರಿ ಇದು. ಸೊ ಪುಟಾಣಿಗೆ ಹಾಕ್ಸಿದ್ದೀನಿ. ಅಂದರೆ ಡಿಫ್ರೆಂಟಾಗಿದೆ ಗೈಸ್, ನನ್ನ ಫೇವ್ರೆಟ್ ಇದು. ಸೊ ಇದು ಓಪನ್ ಮಾಡಿ ತೋರಿಸಲ್ಲ. ಇದಕ್ಕೆ ಸ್ಯಾರಿಲೇ ಇದೆ ಕುಚ್ಚು. ಈ ಸಾರಿದು ಅದನ್ನು ತೋರಿಸ್ತಾ ಇಲ್ಲ. ಆಮೇಲೆ ಇದೊಂದು ಮೈಸೂರು ಸಿಲ್ಕ್ಸ್ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಗೈಸ್. ಮುಂಚೆ ಎಲ್ಲ ಎಷ್ಟು ಆರ್ಗನೈಸ್ ಮಾಡಿ ಇಟ್ಕೋತಾ ಇದ್ದೆ ಗೊತ್ತಾ, ಮೈಸೂರು ಸಿಲ್ಕ್ಸ್ದೇ ಬೇರೆ ಕಡೆ ಆ ಥರದ್ದೆಲ್ಲ. ಈಗ ಕೆಲಸ ಟೆನ್ಷನಲ್ಲಿ ಈ ಥರ. ಇದು 6 ಈ ಕಲರ್, ಇನ್ನು 6 ಒಂಥರ ರಾಣಿ ಪಿಂಕ್ ಅಲ್ವಾ, ಆ ಕಲರ್ ಹಾಕ್ಸಿ ಇಲ್ಲಿ ನೋಡಿ ಈ ಥರ ಮಾಡಿಸಿದ್ದೀನಿ ಕುಚ್ಚು. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇನ್ನು ಮಿಕ್ಸ್ ಮಾಡಿಸಿದ್ದೀನಿ. ಒಂದು ಇದು ಮಾಡಿಸಿಲ್ಲ, ಕ್ರೋಶ ವರ್ಕೆ. ಬಟ್ ಇದು ಕೂಡ ಕ್ರೋಶ ವರ್ಕೆ. ಇರುವುದು ಮುಗೀತು. ನೆಕ್ಸ್ಟ್ ಇದಂತೂ ಗೈಸ್, ಈ ಸಾರಿ ನಾನು ಹುಟ್ಟಿದ ನೆನಪೇ ಇಲ್ಲ. ಯಾವಾಗ ತಗೊಂಡಿದ್ದೀನೋ ಇದೆಲ್ಲ. ಇದಂತೂ ಸಾರಿಲೇ ಇತ್ತು ಕುಚ್ಚು. ಸೊ ಹಾಗಾಗಿ ಹಾಕ್ಸಿಲ್ಲ. ಇದು ಪಿಂಕ್. ಈ ಪಿಂಕ್ ಯಾವಾಗ ತೊಗೊಂಡಿದ್ದು ಅಂತಂದರೆ ನಮ್ಮ ಕೆಳಗಡೆ ಗೋಡೌನ್ ಗೃಹಪ್ರವೇಶಕ್ಕೆ ತೊಗೊಂಡಿದ್ದು. ಈ ಎದುರುಗಡೆ ಒಬ್ಬಳಿದ್ದಾಳೆ, ಅದು ಎಂಥದೋ ಬೋಟಿಕ್ ಅಂತ, ಅವಳ ಕೈ ಕೊಟ್ಟು ಸೀರೆ ಎಲ್ಲ ಹಾಳು ಮಾಡಿಬಿಟ್ಲು. ಅವಳಿಗೆ ಕೊಡೋದೇ ನಿಲ್ಲಿಸ್ಬಿಟ್ಟಿದೆ ಇವಾಗ. ಆವಾಗಲೇ ಗೈಸ್ ಕೆಳಗಡೆ ಗೋಡೌನ್ ಗೃಹಪ್ರವೇಶ ಸ್ಯಾರಿ ಇದು. ಈ ಪಿಂಕ್ ಬೇಕೇ ಬೇಕು. ಆಲ್ ಆಫ್ ಅ ಸಡನ್ ಇದನ್ನು ವೇರ್ ಮಾಡಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ಅಷ್ಟು ಚೆನ್ನಾಗಿದೆ ಸಾರಿ. ಕೊಟ್ಟಿಸ್ಬಿಟ್ಟಿದ್ದಾಳೆ, ಹೆಂಗೋ ಹಾಕಿ ಬೇಬಿ ಕುಚ್ಚು ಹಾಕಿದ್ದಾಳೆ ಗೈಸ್. ಆವಾಗಲೇ ಬೇಬಿ ಕುಚ್ಚಿಗೆ 700 ರೂಪಾಯಿ ಕಿತ್ಕೊಂಡಿದ್ಲು. ಇದು ಆ್ಯಕ್ಚುಲಿ ನನ್ನ ವೈಫ್ನದು ದಾರಿಗೆ ಇಟ್ಕೊಂಡಿದ್ದೆ. ಇದು ದಾರಿಗೆ ಅಂತ ತೊಗೊಂಡಿರಲಿಲ್ಲ. ಬಟ್ ನಮ್ಮಪ್ಪ ಯಾವಾಗಲೂ ನನಗೆ ತೆಕ್ಕೊಟ್ಟಿತ್ತು ಈ ಸೀರೆ. ಅದನ್ನು ಉಟ್ಟೇ ಇರಲಿಲ್ಲ, ಹಂಗೆ ಇಟ್ಟಿದ್ದೆ ಹೊಲಿಸ್ಬಿಟ್ಟು. ಅದನ್ನು ನನ್ನ ಮೈದನನ್ನು ದಾರಿಗೆ ಉಟ್ಕೊಂಡಿದ್ದೆ. ಇದು ಕಾಪರ್ ಕಲರ್ ವಿತ್ ಕ್ರೀಮಿ ಕಲರ್, ಸಕ್ಕತ್ತಾಗಿದೆ. ಇದು ಬ್ರೈಡಲ್ ಸ್ಯಾರಿ. 18,000 ಐ ಥಿಂಕ್. ನಮ್ಮಪ್ಪ ನನಗೆ ಕೊಡಿಸಿದ್ರು, ಯಾವಾಗ ಅಂತ ಗೊತ್ತಿಲ್ಲ, ಮೇ ಬಿ ನಮ್ಮಪ್ಪ ಕೊಡಿಸಿದ್ದು ಸ್ಯಾರಿ. ಇದು ನೆನಪಿದೆ ನನಗೆ. ಗೌರಿ ಹಬ್ಬಕ್ಕೆ ಐ ಥಿಂಕ್ ನಾನು ಹೋಗಿಲ್ಲ ಅಂದ್ಬಿಟ್ಟು
ನನ್ನೇ ಕರ್ಕೊಂಡೋಗಿ ಕರ್ನಾಟಕ ಸಿಲ್ಕ್ಸಲ್ಲಿ ಕೊಡಿಸಿದ್ರು. ಈ ಥರ ಇದೆ ಗೈಸ್, ಇದು ಕೊಚ್ಚು ಗ್ರ್ಯಾಂಡಾಗಿ ಹಾಕ್ಸಿದ್ದೆ, ಗ್ರ್ಯಾಂಡ್ ಸ್ಯಾರಿ ಅಲ್ವಾ ಅಂದ್ಬಿಟ್ಟು ಸೂಪರಾಗಿತ್ತು. ಮಾತ್ರ ಸ್ಯಾರಿ ಈ ಫೋಟೋ ಸಿಕ್ಕಿದ್ರೆ ಹುಡುಕಿ ಎಡಿಟ್ ಮಾಡುವಾಗ ಜಾಯಿನ್ ಮಾಡ್ತೀನಿ. ಇನ್ನು ಈ ಎಲ್ಲೋ ಸಾರಿ ಇದಂತೂ ನಾನು ಒಂದೇ ಸಲ ವೇರ್ ಮಾಡೋದು, ಬೇಜಾರಾಗುತ್ತೆ ಗೈಸ್. ಇದಕ್ಕೆ ಈ ಥರ ಹಾಕ್ಸಿದ್ದೀನಿ, ಚೆನ್ನಾಗಿದೆ ಕೊಚ್ಚು, ಸಿಂಪಲ್ಲಾಗಿ ಕ್ರೋಶಾ ವರ್ಕ್. ಇವೆಲ್ಲ ನೆನಪಿಸ್ಕೊಂಡ್ರೆ ಇವಾಗ ಯಾಕೆ ಬೇಕಿತ್ತು ನನಗೆ ಇಷ್ಟು ಸ್ಯಾರಿ ಅಂತ ಅನಿಸುತ್ತೆ. ನೀವು ಯಾರಾದರೂ ಸ್ಯಾರಿ ಲವರ್ ಇದ್ದೀರಾ ನಂತರ? ನಾನಂತೂ ತುಂಬ ಸ್ಯಾರಿ ಇಷ್ಟ. ಸೊ ನನ್ನ ಮದುವೆ ಸ್ಯಾರಿಗಳಿಗೂ ನಮ್ಮತ್ತೆ ಐ ಥಿಂಕ್ ಹಾಗೆ ಹಾಕ್ಸಿದ್ರು. 17 ವರ್ಷ ಗೈಸ್, ನನ್ನ ಮದುವೆ ಸೆಪ್ಟೆಂಬರ್ ಬಂದರೆ 17 ವರ್ಷದಲ್ಲೇ ಆ ಥರ ಇದೆ ಕ್ರೇಜು ನಮಗೆ. ಸ್ಯಾರಿ ಹುಚ್ಚು ಅದ್ಯಾವುದು ತಮಿಳ್ನಾಡಲ್ಲಿ ತಂದಿತ್ತು ನಮ್ಮ ಅತ್ತೆ. ಇವಳಿಗೆ ಇರೋಳು ಒಬ್ಬಳೆ ಮಗಳು, ಅವಳಿಗೆ ತೆಕ್ಕೊಡು ಅಣ್ಣ ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ಹೇಳಿ ತೆಗ್ಸಿತ್ತು. ಇದು ಇವಾಗ ಈ ಥರ ಇಟ್ಕೊತೀನಿ. ಇದು ಒಂದು ಕಾಂಬಿನೇಷನ್ ಹಿಂಗಿದೆ ಗೈಸ್. ಇದು ಸುಮಾರು ಜನದ ಹತ್ರ ಇರುತ್ತೆ ಈ ಕಾಂಬಿನೇಷನ್ ಸ್ಯಾರಿ, ಯಾಕಂದರೆ ಇದು ಒನ್ಸ್ ಅಪಾನ್ ಎ ಟೈಮ್ ಟ್ರೆಂಡಿಂಗ್ ಸ್ಯಾರಿ ಗೈಸ್. ನೋಡಿ ಈ ಥರ ಇದೆ, ಪಿಂಕ್ ವಿತ್ ಕ್ರೀಮ್ ಕಲರ್. ಇದು ಒಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಕೂಡ ಈ ಥರ ಇದೆ, ಕ್ರೋಶಾ ವರ್ಕೆ. ನನ್ನ ಹತ್ರ ಎಲ್ಲ ಕ್ರೋಶಾ ವರ್ಕೆ. ನಿಮ್ಗದು ಡೀಟೇಲಾಗಿ ಗೊತ್ತಾಗಲಿಲ್ಲ ಅಂತ ದಯವಿಟ್ಟು ಕೇಳಬೇಡಿ, ನಾನು ಆದಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ನಿಮಗೆ. ಇದು ಉಲ್ಟಾ ಮಾಡಿಟ್ಟಿದ್ದೀನಿ, ರೆಡ್ ಕಲರ್. ನನ್ನ ಮನೆ ಗೃಹ ಪ್ರವೇಶದ ಸ್ಯಾರಿ, ನನ್ನ ಫೇವ್ರೆಟ್ ಸ್ಯಾರಿ. ಮುತ್ತು ಹಾಕ್ಸಿದ್ದೆ ಗೈಸ್, ಮುತ್ತಿನ ಓಲೆ, ಮುತ್ತಿನ ಜುಮ್ಕಿ, ಮುತ್ತಿನ ಸರ ಹಾಕ್ಕೊಂಡು ಇಲ್ಲಿ ನೋಡಿ ಇದಕ್ಕೆ ಈ ಥರ ಇದನ್ನು ಹಾಕ್ಸಿದ್ದೆ. ಇದಂತ ನನ್ನ ಫೇವ್ರೆಟ್ ಆಯಿತಾ. ನೋಡಿ ಉಲ್ಟಾ ಮಾಡಾಕಿದ್ದೀನಿ, ಫುಲ್ ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ನಿಮಗೆ. ಸ್ಯಾರಿ ಮಾತ್ರ ಮಸ್ತಾಗಿದೆ ಗೈಸ್. ಅದ್ರ ಬ್ಲೌಸ್ ನೋಡ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರ. ಬೇಕಿದ್ರೆ ಹೇಳಿ, ಇನ್ನೊಂದು ವ್ಲಾಗಲ್ಲಿ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಯಾಕಂದರೆ ಬ್ಲೌಸ್ ವರ್ಕ್ ಡಿಸೈನ್ ತೋರ್ಸೋಕ್ಕೇ ಸುಮಾರು ಟೈಮ್ ಬೇಕಾಗುತ್ತೆ, ಒಂದು ವ್ಲಾಗ್ ಕಂಪ್ಲೀಟ್ ಆಗೋದೇ ಇಲ್ಲ. ನಾನು ನಿಮ್ಗೆ ಏನು ಹೇಳಿದೆ ವಿಡಿಯೋ ಸ್ಟಾರ್ಟಿಂಗು, ಫಸ್ಟು ಹೊಸ ಸ್ಯಾರಿಗಳು ತೋರಿಸ್ತೀನಿ ಅಂತ. ಬಟ್ ನಾನು ಇಲ್ಲೆಲ್ಲ ಒಟ್ಕೊಂಡು ಕೂತಿರೋದೇ ಫಸ್ಟ್ ಹಳೆ ಸ್ಯಾರಿಗಳು. ಇದನ್ನೆಲ್ಲ ಮುಗಿಸ್ಬಿಡೋಣ, ಆಮೇಲೆ ಹೊಸ ಸ್ಯಾರಿ ತೋರಿಸೋಣ ಅಂತ. ಇದು ಒಂದು ಯೆಲ್ಲೋ ವಿತ್ ಪಿಂಕ್ ವಿತ್ ರೆಡ್ ಕಾಂಬಿನೇಷನಲ್ಲಿರೋ ಸ್ಯಾರಿ, ಪರ್ಪಲ್ ಪಿಂಕ್ ಅಲ್ಲ ಓಹೋ ಟ್ರೈಪಾಡ್ಗೆ ಹೊಡಿತೈತೆ ನಂದು. ಇದು ತುಂಬ ಕ್ಯೂಟಾಗಿದೆ ಗೈಸ್. ನನಗೆಷ್ಟೋ ಎಲ್ಲ ಮರ್ತೋಗ್ಬಿಟ್ಟಿದೆ, ಈಗೆಲ್ಲ ಒಂಥರ ಮೆಮೊರಿ ರೀಕಾಲ್ ಆಗ್ತಾಯಿದೆ ನೋಡಿ. ಒಂದು ಗುಂಡು ಹಾಕ್ಸಿ ಕ್ರೋಶಾ ವರ್ಕ್ ಹಾಕ್ಸಿ ಒಂದು ಬೀಟ್ ಹಾಕ್ಸಿದ್ದೀನಿ. ಎಲ್ಲ ಕಿತ್ತು ಒದ್ರಬಿಟ್ಟೆ ಗೈಸ್. ಈಗ ಮಡಚೆ ಎತ್ತಿಡೋದೇ ಇರೋದು ನನಗೆ. ಇದು ತೋರಿಸ್ದೆ ಅಲ್ವಾ. ಸೊ ಇದು ಒಂದು ಸ್ಯಾರಿ, ಸಿಂಪಲ್ ಕುಚ್ಚು. ಯಾವಾಗ ತಗೊಂಡಿದ್ದೀನೋ ಇವೆಲ್ಲ, ಯಾವಾಗ ಹಾಕ್ಸಿದ್ದೀನೋ ಇವೆಲ್ಲ ಒಂದು ಗೊತ್ತಾಗಲ್ಲ. ಇದು ನನ್ನ ಮದುವೆ ಧಾರೆ ಸ್ಯಾರಿ ಗೈಸ್. ಎವ್ವಿ ಕಲರ್ ಅಂದರೆ ಎವ್ವಿ ಕಲರ್ ನೋಡಿ, ಎಷ್ಟು ಚೆಂದ ಇಟ್ಟಿದ್ದೀನಿ. ಇನ್ನು ಕಲಂಕಾರಿ ಡಿಸೈನ್, ಇದೆಲ್ಲ ತಮಿಳ್ನಾಡಲ್ಲಿ ತಂದಿರೋ ನಮ್ಮ ಅತ್ತೆ. ಇಲ್ಲಿ ನೋಡಿ ಇದಕ್ಕೆ ಹೆಂಗಿತ್ತು ಡಿಸೈನ್ ಗೊತ್ತಾ, ಚಕ್ರ 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 ಚಕ್ರ. ಇಲ್ಲಿ ನೋಡಿ ಗೈಸ್ ಎಷ್ಟು ಚೆಂದ ಇದೆ ಅಂತ ಅಂದ್ಬಿಟ್ಟು. ಸೊ ಇಷ್ಟ ನನಗೆ. ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದೀನಲ್ಲ ನನ್ನ ಮದುವೆ ಸ್ಯಾರಿ, ಧಾರೆ ಸ್ಯಾರಿ. ಈ ಕಲರ್ ಹಸಿರು. ಇನ್ನೊಂದಿದೆ ಧಾರೆ ಸ್ಯಾರಿ, ಇದು ಐ ಥಿಂಕ್ ನೈಟ್ ಹಾಕ್ಕೊಂಡಿದ್ದೆ ಅನಿಸುತ್ತೆ. ನೈಟ್ ಸ್ಯಾರಿ ಇದು. ಇದ್ರ ಒಳಗಡೆ ಇರೋದೆಲ್ಲ ತೋರಿಸ್ದೆ. 1-2-3 ಹಳೇವು ಯಾವ ತೋರಿಸಲ್ಲ ನಾನು, ಅಂದರೆ ಮೀನ್ಸ್ ಓಲ್ಡ್ ಡಿಸೈನ್ ಅವೆಲ್ಲ ತೋರಿಸಲ್ಲ. ಇದು ತೋರಿಸ್ಬೇಕು. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಸತೀಶ್ ಕೊಡಿಸಂಥ ಸ್ಯಾರಿ. ಇದು ಹೆವಿ ಸ್ಯಾರಿ ಗೈಸ್. ಈಗಲೂ ಉಟ್ಕೊಂಡ್ರೆ ಯಪ್ಪ ಸುಸ್ತಾಗಿ ಕಳೆದ್ಕೊಂಡು ಬಿದ್ದೋಗ್ಬಿಡ್ತೀನಿ. ಇದಕ್ಕೆ ಕುಚ್ಚೇನು ಹಾಕ್ಸಿಲ್ಲ, ಯಾಕಂದರೆ ಸ್ಯಾರಿಲೇ ಕುಚ್ಚಿತ್ತು. ಇದೊಂದು ಅಯ್ಯೋ ಇನ್ನೂ ಇದ್ದಾವೆ ಗೈಸ್, ಯಪ್ಪ ಇಷ್ಟೊಂದು ಇದ್ದಾವೆ ಒಳಗೊಳಗೆ. ಇದು ಒಂದು ಸೆಕೆಂಡ್. ನಾನು ಆಗಲೇ ಹೇಳಿದ್ನಲ್ಲ, ಇದು ನನ್ನ ತಮ್ಮನ ಎಂಗೇಜ್ಮೆಂಟ್ ಸ್ಯಾರಿ, ಧಾರೆ ಸ್ಯಾರಿ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದ್ರ ಒಳಗಡೆ ಎಷ್ಟು ಸ್ಯಾರಿ ಹಾಕಿದ್ದೀನಿ ನೋಡಿ. ಇದು ಒಂದು ಕಲಂಕಾರಿ ಸಿಲ್ಕ್ ಸ್ಯಾರಿ. ಇದು ಒಂದು ಈ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಇಲ್ಲಿಂದ ತೋರಿಸ್ತೀನಿ. ಇದು ಹೀಗೆ ತೋರಿಸ್ತೀನಿ ನೋಡಿ, ಕ್ರೋಶಾ ವರ್ಕ್ ಒಂದು ಬೀಟ್ ಇದೆ. ನೀವು ಕನ್ಫ್ಯೂಸ್ ಆಗಬೇಡಿ, ನಿಧಾನಕ್ಕೆ ನೋಡ್ಕೊಳ್ಳಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ
ಅದಾದಮೇಲೆ ಇದ್ರಕ್ಕೆ ಕಲಂಕಾರಿ ಸ್ಯಾರಿಗೆ ಯಾವ್ದು ಹಾಕ್ಸಿದ್ದೀನಿ ಅಂದರೆ ತೆಗೆದು ನೋಡಿ ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಮಡ್ಚಕ್ಕೆ 1 ಅವರ್ ಬೇಕು. ಅದಕ್ಕೆ ಟ್ರೈಪಾಡ್ನ ಚಾರಕೈ ಕೊಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಇಲ್ಲಿ ನೋಡಿ ಈ ಥರ ಇದೆ ಇದು. ಈಗ ಸ್ಟಾರ್ಟಿಂಗ್ ತೋರಿಸಿದ್ರೆ ಕೊನೆ ತನಕ ಅದೇ ಇರುತ್ತೆ, ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ, ಬೇಜಾರಾಗಬೇಡಿ. ಇದಕ್ಕೇನು ಕುಚ್ಚು ಆಲ್ರೆಡಿ ಸ್ಯಾರಿಲೇ ಇತ್ತು, ನಾನು ಅದನ್ನೇನು ಆಲ್ಟ್ರ್ ಮಾಡಿಸಿಲ್ಲ. ಅದು ಹಂಗೆ ಹೆವಿ ಗಾಯ್ಸ್, ಹೆವಿ ಸ್ಯಾರಿ. ಇದು ನಮ್ಮಪ್ಪ ಕೊಡಿಸಿದ ಸ್ಯಾರಿ. ನನ್ನ ತಮ್ಮಂದು ಮದುವೆಗೆ ಒಂದೇ ದಿವಸ ಮದುವೆ ದಾರೆ ದಿವಸ ಅಷ್ಟೇ ಹಾಕಿರೋದು. ಇದು ಕುಚ್ಚೊಳಗೋಟೋಗಿದೆ, ನಂಗೆ ಅದೇ ಬೇಜಾರು. ಇಲ್ಲಿದೆ ಬನ್ನಿ, ಇಲ್ಲಿ ನೋಡಿ ಗಾಯ್ಸ್, ಈ ಥರ ಇದೆ. ಇದು ಒಂದು ಬೀಟ್ ಇದೆ, ಕೆಳಗಡೆ ಒಂದು ಕ್ರೋಶಾ ವರ್ಕು ಗೈಸ್, ಎಲ್ಲ ಕ್ರೋಶಾ ವರ್ಕು. ಇವೆಲ್ಲ ಹೆವಿ ಗೈಸ್, 1500 2000. ಇದು ಸ್ಯಾರಿ ಮಾತ್ರ ಸೂಪರಾಗಿದೆ. ಉಟ್ಕೊಂಡಾಗ ಖಂಡಿತ ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಒದ್ರುಬಿಟ್ಟ ಕಚ್ಚಾಪಿಚ್ಚಿ, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಇದೊಂದು ಬ್ಲ್ಯಾಕ್ ಸ್ಯಾರಿ. ಇದು ನನ್ನ ದೊಡ್ಡ ತಮ್ಮನ ಬೀಗ್ರೋಟದ ಸ್ಯಾರಿ, ಬೀಗ್ರೋಟಕ್ಕೆ ಉಟ್ಕೊಂಡಿದ್ದಂಥ ಸ್ಯಾರಿ. ಬಟ್ ಕೆಲಸ ಆವಾಗಲೂ ಉಟ್ಕೊಳ್ಳಿಲ್ಲ. ಒಂದು ಹಳೆ ಡ್ರೆಸ್ ಹಾಕ್ಕೊಂಡಿದ್ದೆ, ಎಲ್ಲ ರೇಗಿಸ್ತಿದ್ರು. ಅಷ್ಟು ಚೆನ್ನಾಗಿರೋ 5-6 ಸಾವಿರ ರೂಪಾಯಿ ಸೀರೆ ತಗೊಂಡು ಈ ಡ್ರೆಸ್ ಹಾಕೊಂಡು ನಿಂತಿದೆಯಲ್ಲ ಅಂತ ಅಷ್ಟು ಕೆಲಸ ಇತ್ತು ಗೈಸ್. ಇಲ್ಲಿ ನೋಡಿ, ಇದು ಒಂಥರ ಕ್ರಾಸ್ ಜಿಗ್ ಜಾಗ್ ಮಿಕ್ಸ್ ಮ್ಯಾಚಲ್ಲಿ ಮಾಡಿಸಿದ್ದೀನಿ. ಬ್ಲ್ಯಾಕ್ ವಿತ್ ಪಿಂಕ್ ಕಾಂಬಿನೇಷನ್ನಲ್ಲಿರೋಂಥ ಕುಚ್ಚು. ಇದು ಒಂದು ಸ್ಯಾರಿಲೇ ಸಾಫ್ಟ್ ಸಿಲ್ಕ್ ಇದೆ. ಇದು ಗಾಯ್ಸ್, ಇದು ಒಂದು ಸ್ಟೋರಿನೇ ಇದೆ ಈ ಸ್ಯಾರಿಗೆ, ಬಟ್ ಇವಾಗ ಹೇಳಲ್ಲ. ಅದ್ರ ಕುಚ್ಚು ಇಲ್ಲ, ಸಿಂಪಲ್ ಕುಚ್ಚು. ಇದು ಒಂದು ಮೈಸೂರು ಸಿಲ್ಕ್ ಸಾರಿ. ಇದ್ರ ಕುಚ್ಚಂತ ಆಸಮ್ ಆಗಿದೆ. ಈ ಕಡೆ ಬಂದು ತೋರಿಸು, ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ 2 ಎಳೆ ಬಂದಿದೆ. ಇದಕ್ಕೆ ಗುಂಡು ಡೊಬೋಜನ್ ಅಂತ ಕರೀತಾರಲ್ಲ, ಆ ಥರ ಡಿಸೈನ್ ಇದು. ಮೇಲು ಓಲೆ, ಕೆಳಗಡೆ ಗುಂಡು, ಈ ಥರ ಇದೆ ಇದಕ್ಕೆ ವರ್ಕ್. ಸೂಪರಾಗಿದೆ ಇದು. ಸುಮಾರು ಜನ ಇದನ್ನು ನನ್ನ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಸ್ಕೊಂಡು ಕುಚ್ಚು ಫೋಟೋ ತೆಕ್ಕೊಂಡು ಅವರು ಕೂಡ ಅವ್ರ ಸ್ಯಾರಿಗೆ ಮಾಡಿಸ್ಕೊಂಡಿದ್ದಾರೆ, ಮೈಸೂರು ಸಿಲ್ಕ್ ಸ್ಯಾರಿದು. ಇವಾಗ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ, ಹತ್ರ ಬಾ. ಇದೊಂದು ಮೈಸೂರು ಸಿಲ್ಕು, ಈ ಥರ ಗುಂಡು ಕ್ರೋಶಾ ಹಾಕ್ಸಿಲ್ಲ. ಇದಕ್ಕೆ ಸಿಂಪಲ್ ಕುಚ್ಚು. ಇದು ಒಂದು ಸಾಫ್ಟ್ ಸಿಲ್ಕ್ ಗೈಸ್. ಇದನ್ನು ತೋರಿಸಿದ್ದೀನಿ ಐ ಥಿಂಕ್ ಮೇ ಬಿ ಯಾವಾಗಲೂ. ಈ ಥರ ಇದೆ ಕುಚ್ಚು. ಕನ್ಫ್ಯೂಸ್ ಆಗಬೇಡಿ, ಒಂದು ಹ್ಯಾಂಗರಲ್ಲಿ 4 ಸ್ಯಾರಿ ಇದೆ. ಇದು ಕುಚ್ಚು ತೋರಿಸು, ಕ್ರೋಶಾ ಬೀಡ್ಸ್ ಎಲ್ಲ ತೆಗಿತಿದ್ದೀನಿ. ಎಲ್ಲನೂ ತೆಗಿಬೇಡ, ಸಾಕು ನಿಲ್ಸು. ಇದೊಂದು ಸಿಂಪಲ್ ಕುಚ್ಚು, ಈ ಥರ ಇದು ಸ್ಯಾರಿಲೇ ಇದೆ. ಸೊ ಹಾಗಾಗಿ ಇದು ಗೈಸ್ ನನ್ನ ತಮ್ಮನ 2ನೇ ತಮ್ಮನ ದಾರೆ ಸೀರೆ. ಅದು ನೈಟ್ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ. ಇದು ಪರ್ಪಲ್ಲು, ಆಗಲೇ ತೋರಿಸಿದ್ಮೇಲೆ ಅದು ಪರ್ಪಲ್, ಅದು ನೇರಳೆ ಕಲರು. ಇದು ದಾರೆಗೆ ಹಾಕ್ಕೊಂಡಿದ್ದು. ಸೊ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ, ಕನ್ಫ್ಯೂಸ್ ಆಗ್ತಾಯಿದೆ ನನಗೆ. ಅದು ದಾರೆಗೆ ಹಾಕ್ಕೊಂಡಿದ್ದೆ, ಇದು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ ಗೈಸ್. ಇದು ರಿಸೆಪ್ಷನ್ ಸ್ಯಾರಿ. ಫುಲ್ಲು ಜಿಂಕ್ ಚಾಕ್ ಆಗಿದೆ, ಮಾತ್ರ ಆಸಮ್ ಆಗಿದೆ. ಫುಲ್ ಗೋಲ್ಡ್ ಜರಿ, ಪರ್ಪಲ್ ವಿತ್ ರಾಮ ಗ್ರೀನ್. ನನಗೆ ಪರ್ಪಲ್, ಪಿಂಕ್, ರೆಡ್, ರಾಮ ಗ್ರೀನ್, ಬ್ಲೂ ಈ ಥರ ಜಾಸ್ತಿ ಆಗಿ ಬರುತ್ತೆ, ಜಾಸ್ತಿ ಒದಗುತ್ತೆ ಕೂಡ. ಇದ್ರದ್ದು ತೊಟ್ಲು ನೋಡಿ, ಚಂದ್ರ ಕ್ರೋಶಾ ವರ್ಕ್. ಇದು ರಿಂಗ್ಗೆ ಕ್ರೋಶಾ ಮಾಡಿರೋದು. ರಿಂಗ್ ಸಿಗುತ್ತೆ ಸೈಟ್ ಅಂಗಡಿಯಲ್ಲಿ, ಆ ಥರ ರಿಂಗಿಗೆ ಬೆಳೆ ಬ್ಯಾಂಗಲ್ ಸ್ಟೋರೆಲ್ಲ ಸಿಗುತ್ತೆ, ಆ ಥರ ಕ್ರೋಶಾ ವರ್ಕ್. ಸೇಮ್ ಇದು ಹೋದ ವರ್ಷ ನನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಯಾರಿ, ಟಿಶ್ಯೂ ಸಿಲ್ಕ್ ಬ್ರೈಡಲ್ ಸ್ಯಾರಿ. ಇದು ಕೂಡ ಈ ಥರ ಗೈಸ್. ಇದಕ್ಕೂ ಕೂಡ ರಿಂಗ್ಗೆ ಕ್ರೋಶಾ ವರ್ಕ್ ಮಾಡಿರೋದು. ನೋಡಿ, ನಿಮಗೆ ರಿಂಗ್ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ ಹತ್ರದಿಂದ ತೋರಿಸೋದು ಡಿಸೈನು. ನೋಡಿ ಈ ಥರ ರಿಂಗ್ ಸಿಗುತ್ತೆ. ರಿಂಗಿಗೆ ಪಿಂಕ್ ಮಾಡಿ ಸುತ್ತ ಕ್ರೋಶಾ ವರ್ಕ್ ಬ್ಲೂ ಅಲ್ಲಿ ಮಾಡಿದ್ದಾರೆ. ಇದು ಮಲ್ಟಿ ಕಲರ್ಡ್, ಗೋಲ್ಡ್ ಇದೆ, ಯೆಲ್ಲೋ ಇದೆ, ಬ್ಲೂ ಇದೆ. ಚೆನ್ನಾಗಿದ್ದಾವೆ ಗೈಸ್. ನಂಬ್ತಿರೋ ಬಿಡ್ತಿರೋ, ಒಂದಕ್ಕೊಂದು ತುಂಬ ಕಾಸ್ಟ್ಲಿ ಕುಚ್ಚು ಹಾಕ್ಸೋಕ್ಕೆ. ನಾನಂತೂ ಎಲ್ಲ ದುಡ್ಡು ಕೊಟ್ಟೆ ಹಾಕ್ಸಿರೋದು, ಎಲ್ಲರೂ ದುಡ್ಡು ಕೊಟ್ಟೆ ಹಾಕ್ಸೋದು. ಬಟ್ ಫ್ರೆಂಡ್ಸ್ ಇದ್ದರೆ ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ. ಇದು ಒಂದು ರಾಮ ಗ್ರೀನ್ ವಿತ್ ಗೋಲ್ಡನ್ ಸ್ಯಾರಿ, ಈ ಥರ ಇದೆ. ಇದು ನಮ್ಮ ಗೋಡೌನ್, ಐ ಥಿಂಕ್ ನಮ್ಮ ಮನೆಗೆ ಯಾವುದೋ ಒಂದು ಪೂಜೆಗೆ ತೊಗೊಂಡಿದ್ದಂಥದ್ದು. ಸೊ ಚೆನ್ನಾಗಿದೆ ಅಲ್ವಾ? ಇದು ಒಂದು ಗೈಸ್. ಇದು ನಾನು ಮದುವೆ ಎಲ್ಲ ಆದಮೇಲೆ ಸತೀಶ್ ಮನೆಗೆ ಹೋಗೋವಾಗ ಏನೋ ಉಟ್ಕೊಂಡಿದ್ದಂಥ ಸ್ಯಾರಿ. ಅದಕ್ಕೆ ಏನು ಕುಚ್ಚು ಏನಿಲ್ಲ, ಬಟ್ ಇದ್ರ ಕುಚ್ಚು ನಿಮ್ಗೆ ಹೇಳಲೇಬೇಕು. ಸ್ಯಾರಿ ಬಿದ್ದೋಯ್ತು. ಇಲ್ಲಿ ನೋಡಿ, ಫುಲ್ ಹೆವಿ ವರ್ಕ್ ಇದೆ ಇದಕ್ಕೆ. ಡಿಂಗ್ 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 ಗಲ್ ಅನ್ನುತ್ತೆ, ಸಖತ್ತಾಗಿದೆ. ಸೊ
ಇದಿಷ್ಟು ಹಳೆಯ ಸ್ಯಾರಿಗಳಾಯಿತು. ಮಾಡಿದೆ ಸ್ವಲ್ಪ ಎಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಮತ್ತೆ ಎಲ್ಲ ಡೀಪ್ ಕ್ಲೀನ್ ಮಾಡಲೇಬೇಕು. ಜಾಗನೇ ಇಲ್ಲ ಗಾಯ್ಸ್. ನೋಡಿ ಎಷ್ಟು ಸೀರೆಗಳೈತೆ ನಮ್ಮನೆ. ಮುರಿದಾಕ್ತೀಯ ನೀನು ಡೋರ್ನ, ಇಳಿ ಕೆಳಗೆ. ಸೊ ಹೊಸ ಅದು ಅಂದರೆ ಚೆನ್ನಾಗಿರೋದು, ಸ್ವಲ್ಪ ನೋಡೋಕ್ಕೆ ಲುಕ್ ಆಗಿರೋದು ಮಾತ್ರ ತೋರಿಸಿದ್ದೀನಿ. ಹಳೆಯ ಡಿಸೈನು ಸ್ಯಾರಿಲೇ ಇರೋದು ಯಾವುದೂ ತೋರಿಸಿಲ್ಲ. ಸೊ ಇನ್ನೂ ಯೂಸ್ ಮಾಡದೇ ಇರೋದು ಎಲ್ಲ ಇಲ್ಲಿದೆ. ಫಸ್ಟಿಗೆ ಇದನ್ನು ತೋರಿಸೋಣ ಅಂದ್ಕೊಂಡೆ, ಬಟ್ ಅದನ್ನು ನೆನೆಸ್ಕೊಂಡ್ಬಿಟ್ರೆ ಶೆಕೆ ಬಂತು ನನಗೆ. ಎಷ್ಟು ಶೆಕೆ ಗೊತ್ತಾ, ಇದು ಎಲ್ಲ ಸೀರೆಗಳನ್ನ ತಗೊಳ್ಳೇಬಾರ್ದು ಇನ್ನು ಅನಿಸ್ಬಿಟ್ಟಿದೆ. ವೇರ್ ಮಾಡಿಲ್ಲ ಗೈಸ್, ಇನ್ನು ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಇದೊಂದು ಕ್ರೋಶಾ ವರ್ಕೆ, ಬಟ್ ಕ್ರಾಸ್ ಆಗಿದೆ. ಹತ್ತಿರದಿಂದ ತೋರಿಸ್ಬೇಕು ಡಿಸೈನ್ನ. ನೀನೇನು ಕರೆದಿರೋದೇನಕ್ಕೆ, ಹತ್ತಿರದಿಂದ ತೋರಿಸು. ಇದೊಂದು ನನ್ನ ಫೇವ್ರೆಟ್ ಸ್ಯಾರಿ, ಬಟ್ ಇನ್ನೂ ಉಟ್ಕೊಂಡಿಲ್ಲ. ಇದ್ರ ಕುಚ್ಚು ಎಲ್ಲೋಯ್ತು, ಇಲ್ಲಿದೆ. ಸಖತ್ತಾಗಿದೆ. ಕ್ರಿಸ್ಟಲ್ ಹಾಕ್ಸಿದ್ದೀನಿ, ಬೀಟ್. ಇದಕ್ಕೆ ಕ್ರಿಸ್ಟಲ್ ಮಣಿ ಅಂತ ಕರೀತಾರೆ. ಕ್ರಿಸ್ಟಲ್ ಬೀಟ್ ಹಾಕ್ಸಿದ್ದೀನಿ ಗೈಸ್. ಪಳ 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 ಅನ್ನುತ್ತೆ. ಬ್ಲೌಸ್ ಇದು. ಇನ್ನೊಂದ್ಸಲ ಹೇಳಿ ಬ್ಲೌಸ್ ಡಿಸೈನ್ ಬೇಕಿದ್ರೆ, ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ. ಇದೊಂದು ಟಿಶ್ಯೂ ಸಿಲ್ಕ್ ಸ್ಯಾರಿ, ಬ್ರೈಡಲ್ ಸ್ಯಾರಿ. ಸೊ ಸೀರೆಗಂತೂ ಇನ್ನು ಬಂಡವಾಳ ಹಾಕಲ್ಲ, ಇವೆಲ್ಲ ಖಾಲಿ ಆಗೋ ತನಕ. ಇನ್ನೂ ಇದ್ದಾವೆ ಗೈಸ್, ಅವೆಲ್ಲ ಯಾವೂ ತೋರಿಸಿಲ್ಲ, ಬೇಜಾರಾಗಬೇಡಿ. ಇಲ್ಲಿ ನೋಡಿ ಈ ಥರ ಹಾಕ್ಸಿದ್ದೀನಿ. ಸೊ ಇದನ್ನು ವರಮಹಾಲಕ್ಷ್ಮಿ ಹಬ್ಬ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫೋಟೋ ತೆಗಿ, ಒಂದು ಫೋಟೋ ತೆಗಿ. ತಮ್ಲೈನ್ ಇದ್ರ ಬ್ಲೌಸಿಗೆ ಫುಲ್ ಚಿಂದಿಯಾಗಿ ಮಾಡಿಸ್ಬಿಟ್ಟಿದ್ದೀನಿ ಗೈಸ್. ಮಾಡಿಸಿಟ್ಬಿಟ್ಟಿದ್ದೀನಿ. ದಪ್ಪ ಹಾಕ್ತೀನೋ ಸಣ್ಣ ಹಾಕ್ತೀನೋ, ದಪ್ಪ ಆದರೆ ಟಕ್ ಹಾಕೊಳ್ಳೋದು, ಸಣ್ಣ ಅಂತೂ ಆಗಲ್ಲ, ಇದ್ದಂಗೆ ಮೇಂಟೈನ್ ಮಾಡ್ತೀನಿ ನಾನು. ಸ್ವಲ್ಪ ಇದು ನನಗೆ ಬ್ರಾಡ್ನೆಸ್, ಈ ಶೋಲ್ಡರ್ ಏನಿದೆ ಅದು ನಮ್ಮ ಸೋದರ ಹತ್ತ ಇರ್ತಾರೆ, ಈ ಥರ ಮಾಡಿಸಿದ್ದೀನಿ ಗೈಸ್. ಸೊ ಹಾಕೋಬೇಕು ಅಂತ ಇಷ್ಟ, ಬಟ್ ಯಾವಾಗ ಏನು ತಗೊಳ್ಕೊ. ಇದು ಒಂದು ಗೈಸ್, ಇದು ಕೂಡ ವಿತ್ ಬ್ರೈಡ್ ಸ್ಯಾರಿನೇ. ಇದಕ್ಕೆ ಕುಚ್ಚೇನು ಹಾಕ್ಸಿಲ್ಲ ಅನಿಸುತ್ತೆ, ನಾನು ಹಾಕ್ಸಿದ್ದೀನಿ. ಇದನ್ನು ಇನ್ನೂ ವೇರ್ ಮಾಡಿಲ್ಲ, ಸಾಫ್ಟ್ ಸಿಲ್ಕ್ ಇದು. ಸೊ ಇದಕ್ಕೂ ಕೂಡ ವರ್ಕ್, ಯಾವ ವೇರ್ ಮಾಡಿದಾರೆ. ಇದು ನನಗೆ ಕ್ಯೂಟ್, ಇದು ಬಫ್. ಈ ಥರ ಸ್ಲೀವ್ಸ್ ನನಗೆ ತುಂಬ ಆ್ಯಪ್ಟಾಗಿ ಸೂಟ್ ಆಗುತ್ತೆ. ಸೊ ಇದಿಷ್ಟು ಇನ್ನೂ ವೇರ್ ಮಾಡಿಲ್ಲ ಆ್ಯಕ್ಚುಲಿ. ಯಾವಾಗ ವೇರ್ ಮಾಡ್ತೀನಿ ಗೊತ್ತಿಲ್ಲ. ವೇರ್ ಮಾಡಿದ್ರೆ ಖಂಡಿತ ಹಾಕ್ಕೊಂಡು ತೋರಿಸ್ತೀನಿ, ಹೊಸ ಸ್ಯಾರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು ಇದೆ 2-3. ಅದರದ್ದು ಇನ್ನೂ ವೇರ್ ಮಾಡಿಲ್ಲ, ಅಂದರೆ ಮೀನ್ಸ್ ವೀಡಿಯೋ ಮಾಡಿಲ್ಲ. ಬೈಲಿ ಬೇಜಾರಾಗಬೇಡಿ. ಈ ಬ್ಯಾಗಂತೂ ಓಪನ್ ಮಾಡೋ ಪೊಸಿಷನಲ್ಲಿ ಇಲ್ಲ, ಹೊಟ್ಟೆ ಹಸಿತೈತೆ, ತಿಂಡಿ ತಿನ್ನಬೇಕು. ಇದು ಇನ್ನೂ ತುಂಬ ಇದ್ದಾವೆ. ಈ ಬ್ಯಾಗ್ ಫುಲ್ ಇದೆ. ಸ್ಯಾರೀಸು ವಿತ್ ಬ್ಲೌಸಸ್ ಇದೆ. ಇಲ್ಲೂ ಇದೆ, ಇಲ್ಲೂ ಸ್ಯಾರೀಸ್ ವಿತ್ ಬ್ಲೌಸಸ್ ಇದೆ. ಇದು ಇನ್ನೂ ಓಪನ್ ಮಾಡಿಲ್ಲ. ಈ ಬರೀ ಹ್ಯಾಂಗರ್ಗೆ ಹಾಕಿದ್ದು ಈ ಹೊಸ ಬ್ಯಾಗ್ದು ಇಷ್ಟು ಓಪನ್ ಮಾಡಿದೆ. ಆಮೇಲೆ ಪ್ಯೂರ್ ಮೈಸೂರು ಸಿಲ್ಕ್ ಹೇಳಿದೆ ಅಲ್ವಾ, ತೋರಿಸ್ತೀನಿ. ಗೈಸ್, ಈ ಸೀರೆ ಹಾಕ್ಕೊಂಡಿದ್ನಲ್ಲ, ಮೈಸೂರು ಕ್ರೇಪು ಸಿಲ್ಕ್ ಸ್ಯಾರಿ. ಈ ಕುಚ್ಚು ನೋಡಿ ಸುಮಾರು ಜನ ಕುಚ್ಚು ವ್ಲಾಗ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿದ್ದಿದ್ದು. ಸೊ ಸುಮಾರು ಜನ ಕಮೆಂಟ್ ಮಾಡಿದರೆ, ಸೊ ನಾನು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ. ನೋಡಿ ಗಾಯ್ಸ್, ಸೀರೆ ತೊಗೊಂಡು ಹೊಸದು ಓಪನ್ ಮಡಿಕೆನೇ ಬಿಚ್ಚಿಲ್ಲ, ಆ ಬಾಕ್ಸೇ ಓಪನ್ ಮಾಡಿಲ್ಲ. ಎಲ್ಲ ರೆಡಿ ಮಾಡಿಸಿ ಹೆಂಗೆ ಇಟ್ಟಿದ್ದೀನಿ ನೋಡಿ. ಇದ್ರ ಕುಚ್ಚು ಹಿಂಗಿದೆ. ಈಗ ಇವೆಲ್ಲ ನೆನಪಾಗ್ತಾಯಿದ್ದೆವು, ಇನ್ನೂ ಇಷ್ಟು ಸೀರೆಗಳಿದ್ದಾವೆ ಅಂತ. ಇದೊಂದು ಸಿಲ್ಕ್ ಸ್ಯಾರಿಲಿ ಗೌನ್ ಹೊಲಿಸ್ದೆ, ಬಟ್ ಉಟ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಇದೊಂದು ಬ್ಲೌಸು, ಸ್ಯಾರಿ ಎಲ್ಲಿದೆಯೋ ಗೊತ್ತಿಲ್ಲ. ಇದೊಂದು ಬ್ಲೌಸು ಎಲ್ಲ ಈಗ ಉಲ್ಟಾ ಮಾಡಿಟ್ಟಿರ್ತೀನಿ. ಬ್ಲೌಸು ಒಂದು ಬೇರೆ ವೀಡಿಯೋನೇ ಮಾಡ್ತೀನಿ ಬಿಡಿ ಗೈಸ್. ನಾನು ಏನು ತೋರ್ಸೋಕ್ಕೆ ಬಂದೆ ಆ್ಯಕ್ಚುಲಿ ಅಂದರೆ, ನಿಮಗೆ ನನ್ನ ಪ್ಯೂರ್ KSIC ಸಿಲ್ಕ್ ಸ್ಯಾರಿ ತೋರ್ಸೋಕ್ಕೆ ಬಂದೆ. ಏನೇನೋ ಸಿಗ್ತಾ ಇದೆ ನನಗೆ ಹೊಸ ಸ್ಯಾರೀಸ್. ಇನ್ನೊಂದು ಸಲ ತೋರಿಸ್ತೀನಿ, ಬೇಜಾರಾಗಬೇಡಿ. ಅದ್ರ ಕುಚ್ಚುಗಳಂತೂ ಹೊಸಮಾಗಿದೆ, ಅದನ್ನು ತೋರ್ಸೋಕ್ಕೆ ಅಂತ ಬಂದೆ. ಈ ಸ್ಯಾರಿಗಳು ಸಿಗ್ತಾಯಿತ್ತು ಕೈಗೆ. ಇದೊಂದು ಬ್ಲೌಸ್ ನೀವು ನೋಡಲೇಬೇಕು. ಮಿಕ್ಸ್ ಮ್ಯಾಚ್ ಆಯಿತು ಸಿಸ್ ಅನ್ಕೋಬೇಡಿ. ವಾವ್ ಅಲ್ವಾ, ಸೊ ಸೂಪರ್.
ಎಲ್ಲ ಹ್ಯಾಂಡ್ ವರ್ಕ್ ಗೈಸ್, ಏನು ಚುಚ್ಚಲ್ಲ, ಇರಿಟೇಷನ್ ಆಗಲ್ಲ. ಸಖತ್ ಇಷ್ಟ ನಂಗೆ ಈ ಥರ ವರ್ಕ್ ಅಂದರೆ. ಹೇಳಿ ಹೇಳಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಾವು ತಾನೇ ಹಾಕೊಳ್ಳೋದು, ಬೇರೆ ಯಾರಿಗಾದ್ರೂ ಕೊಡ್ತೀವ? ಇಲ್ಲ ಅಲ್ವಾ. ಒಂದು ಸಿಲ್ಕ್ ಬಟ್ಟೆ ತಂದು ಒಂದು ಬ್ಲ್ಯಾಕ್ ಬ್ಲೌಸ್ಗೆ ಈ ಥರ ಸಿಂಪಲಾಗಿ ವರ್ಕ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಯಾವ ಸ್ಯಾರಿಗಾದರೂ ಈಗ KSIC ಪ್ಯೂರ್ ಸಿಲ್ಕ್ಗೆ ಬ್ಲೌಸ್ಗಳು ಸಿಗೋಲ್ಲ. ಸಿಸ್ ಮ್ಯಾಚಿಂಗ್ ಸೆಂಟರ್ ಎಲ್ಲಿ ಸಿಗುತ್ತೆ, ನೀವು ಹೇಗೆ ಮ್ಯಾಚ್ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ಸ್ ಬಂದಿತ್ತು ನನಗೆ. ವಿಡಿಯೋ ಶೇಕ್ ಮಾಡ್ತಾ ಇದೆಯಾ? ಯಾಕಂಗೆ ಅಳ್ಳಾಡ್ತಾ ಇದೆಯಾ? ವಿಡಿಯೋ ಶೇಕ್ ಆಗ್ತಾಯಿದೆ, ನಂಗೆ ಗೊತ್ತಾಗ್ತಾಯಿದೆ. ಮನ್ನಾರ್ಸ್ ಮಾರ್ಕೆಟಲ್ಲಿ ಮ್ಯಾಚಿಂಗ್ ಸೆಂಟರ್ಗಳು, ಯಾವುದೇ ಅಂಗಡಿಗೆ ಹೋಗಿ ಮ್ಯಾಚಿಂಗ್ ಸೆಂಟರಲ್ಲಿ ಸ್ಯಾರಿ ತೊಗೊಂಡೋಗಿ. ಇಲ್ಲಾಂದರೆ ನಿಮ್ಗೆ ಬೇಕಾದರೆ ಕ್ರೀಮ್, ಗೋಲ್ಡ್ ಇಲ್ಲ ಬ್ಲ್ಯಾಕ್ ಇದ್ದರೆ ಬೆಸ್ಟ್. ಯಾವ ಸ್ಯಾರಿಗಾದರೂ ಹಾಕೋಬೋದು. 1,000, 1,500, 2,000 ಕೊಟ್ಟು ಈ ಥರ ವರ್ಕ್ ಮಾಡಿಸಿ ಡ್ಯಾಸಲ್ಸ್ ಹಾಕ್ಸಿ ಇಟ್ಕೊಂಬಿಡಿ. ಯಾವ ಸ್ಯಾರಿಗಾದರೂ ಅರ್ಜೆಂಟಾಗಿ, ಎಮರ್ಜೆನ್ಸಿಯಾಗಿ 1 ಪಾಯಿಂಟ್ ಲೂಸೇ ಹೊಲಿಸಿ ಇಟ್ಕೊಳ್ಳಿ. ನೀವು ದಪ್ಪ ಆದರೂ ಫಿಟ್ ಆಗುತ್ತೆ. ಓಕೆ, ಸಣ್ಣ ಆದರೆ ಇಲ್ಲೊಂದು ಪಿನ್ ಹಾಕೋಬೋದು. ಓಕೆನಾ? ಇದು ಒಂದು ಟಿಪ್ ಅಂದ್ಕೊಳ್ಳಿ. ಇದೆಲ್ಲ ವರ್ಕ್ ಸ್ಯಾರಿ ಬ್ಲೌಸ್ಗಳೇ ಎಲ್ಲ ಉಲ್ಟಾ ಮಾಡಿಕ್ಕಿದ್ದೀನಿ, ಹಾಳಾಗಿ ಬರುತ್ತೆ ಅಂತ. ಸೊ ಈ ಥರ ಕವರಲ್ಲಿ ಹಾಕಿಟ್ಟಿದ್ದೀನಿ. ಸ್ಯಾರಿ ಎಲ್ಲೋಯ್ತು ಗೈಸ್? 1 ನಿಮಿಷ ಇದೆ ಗೈಸ್. ನಾನು ಆಗಲೇ ಹೇಳ್ದಂಗೆ ಈ ಎರಡು ಬ್ಯಾಗು ಅಥವಾ ಈ ಬ್ಯಾಗಲ್ಲಿ ಸೇರ್ಕೊಂಡಿದೆ. ಈಗ ಅದನ್ನು ತೆಗೆದ್ರೆ ಇಡೀ ಕಬೋರ್ಡ್ ಕಿತ್ತೋಗುತ್ತೆ. ನೆಕ್ಸ್ಟ್ ಟೈಮ್ ನಂಗೆ ಕಮೆಂಟ್ ಮಾಡಿ ನೆನಪಿಸಿ. ಮರ್ತುಬಿಡ್ತೀನಿ, ಹೊಟ್ಟೆ ಹಸಿತೈತೆ, ಸುಸ್ತಾಗ್ತಾಯಿದೆ, ಫುಲ್ಲು ಸುಸ್ತಾಗ್ಬಿಟ್ಟೆ, ಸೀರೆ ಎಲ್ಲ ಮಡ್ಚಿಟ್ನಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಖಂಡಿತ ಇನ್ನು ಬ್ಯಾಲೆನ್ಸ್ ಇರೋ ಸ್ಯಾರಿಗಳದ್ದು ಕುಚ್ಚು ತೋರಿಸ್ತೀನಿ. ಯಾಕಂದರೆ ಮಿಕ್ಸ್ ಮ್ಯಾಚ್ ಆದರೆ ನಿಮಗೂ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ತೋರಿಸಿರೋದು ನೀಟಾಗಿ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ ನನಗೆ. ಲಾಕ್ ಮಾಡಿಬಿಡ್ತೀನಿ, ಆಮೇಲೆ ಮಾಡ್ಕೊಂಡು ನಿಜ ಹೊಟ್ಟೆ ಹಸಿದೈತೆ. ಸೊ ಹಾಗಾಗಿ ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೆ, ಬೇಡ ನಂಗೆ ಬೇಡ ಅಂತ. ಹಾಂ, ಈಗ ಹಾಕೊಂಡು ಬಾರಿಸ್ತಾ ಇದೀಯಾ? ಈಗ ಹೊಟ್ಟೆ ಹಸಿತಾ ನಿಂಗೆ? ಸರಿ ಆಯ್ತಾ? ಹಾಂ, ಆವಾಗಲೇ ಹಾಕೊಟ್ಟಿದ್ದಕ್ಕೆ ಅವತಾರ ಆಡ್ಬಿಟ್ಟೆ 8 ಗಂಟೆಲಿ. 11 ಗಂಟೆ ಗೈಸ್ ಟೈಮು, ಹೊಟ್ಟೆ ಹಸಿತೈತೆ. ಅಷ್ಟರಲ್ಲಿ ನಮ್ಮ ಚೋಡಿ ಗುರುಮಲ್ಲಪ್ಪ ಕೂಡ ಬಂದರು. ಬಿಕಾಸ್ ಆಫ್ ಕೆಲಸ ಇತ್ತು. ಸೊ ನನಗೂ ಹೊಟ್ಟೆ ಚುರುಗುಡ್ತಿತ್ತು. ಬೆಳಗ್ಗೆಯಿಂದ 1 ಲೋಟ ಗಂಜಿ ಬಿಟ್ಟರೆ ಇನ್ನೇನು ತೊಗೊಂಡಿರಲಿಲ್ಲ ಈ ದೇಹ. ಸೊ ಅವ್ರ ಜೊತೆನೇ ಕೂತ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಅವ್ರು ಬಂದ ತಕ್ಷಣ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಸೂಪರಾಗಿತ್ತು. ಬಟ್ ಆರೋಗ್ಬಿಟ್ಟಿತ್ತು. ಬಿಸಿ ಇದ್ದರೆ ಸೂಪರಾಗಿರ್ತಿತ್ತು. ಗುರುಮಲ್ಲಪ್ಪ ಕೂಡ ಹಾಗೆ ಅಂದರು. ಟೈಮ್ ಬಂದು 11 ಗಂಟೆ ಮಾಡಿದಾಗ 6:30 ಐ ಥಿಂಕ್ 6:45 ಚಾರುನು ತಿಂದಳು, ನಾನು ತಿಂದೆ. ವಿಕ್ಕಿ ಟ್ಯೂಷನಿಗೆ ಹೋಗಿದ್ದ, ಅವ್ರ ಪಪ್ಪನೂ ತಿಂದು ಹೋದರು. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಒಂದು ಹೋಳಿಗೆ ಇತ್ತು, ಹೋಳಿಗೆ ಕೂಡ ತಿಂತಾಯಿದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಇನ್ನು ಪಾರ್ಟ್ 2 ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಡಿಲೇ ಆದರೆ ಬೇಜಾರಾಗಬೇಡಿ, ಖಂಡಿತ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ, ಬಾಯ್ ಬಾಯ್, ಸಿ ಯು.